ಮಂಗಳೂರಿನ ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ದುರಂತ ಸಂಭವಿಸಿ ಇಂದಿಗೆ 14 ವರ್ಷ. 2010ರ ಮೇ 22ರಂದು ದುಬೈನಿಂದ ಮಂಗಳೂರಿಗೆ ಬಂದ ಏರ್ ಇಂಡಿಯಾ ವಿಮಾನ ಬೆಳಗ್ಗೆ 6 ಗಂಟೆ 20ರ ಸುಮಾರಿನಲ್ಲಿ ಪೈಲಟ್ನ ನಿಯಂತ್ರಣ ತಪ್ಪಿ ಟರ್ಮಿನಲ್ ಬಳಿಯ ಆವರಣ ಗೋಡೆಗೆ ವಿಮಾನ ರೆಕ್ಕೆ ತಾಗಿ ವಿಮಾನದಲ್ಲಿದ್ದ 6 ಶಿಶುಗಳು, 19 ಮಕ್ಕಳು, 6 ಸಿಬ್ಬಂದಿ ಸೇರಿದಂತೆ ಒಟ್ಟು 166 ಮಂದಿ ಇದ್ದ ವಿಮಾನದಲ್ಲಿ 158 ಮಂದಿ ಮೃತಪಟ್ಟಿದ್ದರು. ದುರಂತದ ನೆನಪಿಗಾಗಿ ದುರಂತದ ಸ್ಥಳದಲ್ಲಿ ನೆನಪಿನ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮಲೈ ಮುಗಿಲನ್ ಪುಷ್ಪನಮನ ಅರ್ಪಿಸಿ ಗೌರವ ಸಲ್ಲಿಸಿದರು. ಈ ವೇಳೆ ದುರಂತದಲ್ಲಿ ಮಡಿದ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ಬಳಿಕ ಮಲೈ ಮುಗಿಲನ್, ವಿಮಾನ ನಿಲ್ದಾಣ ದುರಂತ ಸಂಭವಿಸಿ ಇಂದಿಗೆ 14 ವರ್ಷ ಕಳೆದಿದೆ. ಪ್ರತಿ ವರ್ಷ ಸ್ಮಾರಕದಲ್ಲಿ ಮೃತರ ಗೌರವಾರ್ಥ ಶ್ರದ್ಧಾಂಜಲಿ ಸಭೆ ಆಯೋಜಿಸಲಾಗುತ್ತದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಮಂಗಳೂರು ವಿಮಾನ ನಿಲ್ದಾಣದ ಅಧಿಕಾರಿಗಳ ಸಹಯೋಗದಲ್ಲಿ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು. NMPA ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವತಿಯಿಂದ ನಾವು ಇವತ್ತು ಒಂದು ಆಚರಣೆಯನ್ನು ಮಾಡಿದ್ದೇವೆ. ನನ್ನ ಪಪ್ಪ ದುಬೈ ಸಂತ್ರಸ್ತ ಕುಟುಂಬದ ಶ್ರೇಯ, ದುಬೈನಲ್ಲಿ ಉದ್ಯಮ ನಡೆಸುತ್ತಿದ್ದ ತಂದೆ ದುಬೈನಿಂದ ಹೊರಟಾಗ ಕರೆ ಮಾಡಿದ್ದರು. ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿದ ಬಳಿಕ ಸಂಭವಿಸಿದ ದುರಂತದಲ್ಲಿ ಸಾವನ್ನಪ್ಪಿದರು ಎಂದು ನೆನಪು ಮಾಡಿಕೊಂಡರು. ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಲ್ಲ. ಮಾಸ್ ಕ್ರಿಮೇಷನ್ ಇತ್ತಲ್ಲ, ಅದಕ್ಕೆ ಅಟೆಂಡ್ ಆಗಿದ್ವಿ. ಅವರು ಫ್ರೀಕ್ವೆಂಟ್ ಫ್ಲೈಯರ್ ಆಗಿದ್ರು. ಒನ್ಸ್ ಇನ್ ಅ ಮಂತ್ ಹೋಗ್ತಾ ಬರ್ತಾ ಇದ್ರು. ಸೊ 15-20 ಡೇಸ್ ಬ್ಯಾಕ್ ಹೋಗಿ ಅವತ್ತು ರಿಟರ್ನ್ ಬರ್ತಾ ಇದ್ರು. ಅಂದರೆ ಪರ್ಮನೆಂಟ್ ಡ್ರೈವರ್ ಇದ್ದರು. ಅವರು ನನ್ನ ಪಪ್ಪನ ಬ್ರದರ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಮತ್ತೆ ನಮಗೆ ಇನ್ಫಾರ್ಮ್